ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗನಿಗೆ ಮುಡಿ ಕೊಡೋಣ ಅಂತ ಹೇಳಿ ಗ್ರಾಮ ದೇವತೆ ದೇವಮ್ಮನ ಹತ್ರ ಬಂದಿದ್ದೀವಿ. ನನ್ನ ಮಗ ಅಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅವ್ನು ಯಾರ ಹತ್ರ ಹೋಗಲ್ಲ ನನ್ನ ಜೊತೆ ಬಿಟ್ಟು. ಮತ್ತು ಮುಂದೆ ಯಾರಿದ್ರೂ ಕೂಡ ಅವ್ರನ್ನ ನೋಡ್ಕೊಂಡು ನನ್ನ ತಪ್ಕೊಂಡು ಅಳುತ್ತೆ ಆ ಥರ ಅವನು. ಅಂಥದ್ರಲ್ಲಿ ಇವತ್ತು ಏನು ನಗ್ನಗ್ತಾ ಕೂತ್ಕೊಂಡು ಬೋಳ ಮಾಡಿಸ್ಕೊತಿದ್ದಾನೆ. ಅದು ಹೇಗೋ ಏನೋ ಗೊತ್ತಿಲ್ಲ. ಮುಂದೆ ಒಬ್ಬರು ಅಜ್ಜಿ ಇದ್ರೆ ಅಜ್ಜಿ ನೋಡಿಕೊಂಡು ಮಾತಾಡಿಸ್ಕೊಂಡು ರೈಮ್ಸ್ ಎಲ್ಲ ನೋಡಿಕೊಂಡು ಕೂತಿದ್ದಾನೆ. ಅದೇ ಅಜ್ಜಿ ಹೇಳ್ತಿದ್ರು, ನೋಡು ದೇವಮ್ಮನೇ ನೀನು ಅಳ್ದಂಗೆ ಅಷ್ಟು ನೀಟಾಗಿ ಆಟ ಆಡಿಸ್ಕೊಂಡು ಬೋಳ ಮುಡಿ ಕೊಡ್ಕೊಳ್ತಾ ಇದೆ ಅಂತ ಹೇಳಿಬಿಟ್ಟು ಮಾತಾಡ್ತಾಯಿದ್ರು. ಅವನು ಕುಯ್ ಪುಯ್ ಅಂತಲೂ ಹೇಳಿಲ್ಲ, ಅಳ ಮುಖನೇ ಮಾಡಲಿಲ್ಲ ಅವನು. ನನಗೆ ಸ್ವಲ್ಪ ಆಶ್ಚರ್ಯ ಆಗಿಬಿಡ್ತು, ಏನು ಹೀಗೆ ಅಂತ ಹೇಳ್ಬಿಟ್ಟು. ಅವರು ಕೂಡ ಬೋಳ ಮಾಡೋರು ಕೂಡ ಹಾಗೆ ಹೇಳ್ತಿದ್ರು. ಈ ಥರ ನಾನು ಒಂದು 2-3 ಜನ ಅಷ್ಟೇ ನಾನು ನೋಡಿದ್ದು. ಸೈಲೆಂಟಾಗಿ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ ರೈಮ್ಸ್ ನೋಡ್ತಾ ಇದ್ದಾನೆ. ಅದ್ರ ಮಧ್ಯೆನೂ ಕೂಡ ನಿಗ್ರಿ ನೋಡ್ತಾ ಇದ್ದಾನೆ. ಅವ್ನು ಕನ್ನಡ ರೈಮ್ಸ್ ಬಿಟ್ಬಿಟ್ಟು ಬೇರೆ ರೈಮ್ಸ್ ಇಂಗ್ಲೀಷ್ ಹಿಂದಿ ಏನಾರು ಹಾಕ್ಬಿಟ್ರೆ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಅವ್ರ ಅಕ್ಕ ಚೇಂಜ್ ಮಾಡಿದಾಗ ಅಳಕ್ಕೆ ಟೈಮಿಗೆ ಕೊಡಲಿಲ್ಲ. ರೆಡಿ ಮಗನೇ, ರೆಡಿ. ಇದೇ ಗ್ರಾಮ ದೇವತೆ ದೇವಮ್ಮ ಅಂತ ಹೇಳಿಬಿಟ್ಟು. ಅಂದರೆ ಇಲ್ಲಿ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಂದರೆ 20 ನಿಮಿಷ ಆರತಿ ಬೆಳಗ್ತಾನೆ ಇರ್ತಾರೆ. ಅದು ನೋಡಿ ನನಗೆ ಖುಷಿ ಆಯಿತು. ಹಾಗೆ ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ. ನನ್ನ ಮಗಳಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ಮುಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿತ್ತು ಅವಳು ಮುಡಿ ಕೊಡ್ತೀವಿ ಅಂದರೆ ಬೇಡ ಅಂತ ಹಿಂಸೆ ಕೊಟ್ಬಿಡ್ತಾಳೆ. ಆಮೇಲೆ ಅದ್ರ ಮೇಲೆ ಕೊಟ್ಕೊಂಡ್ರೆ ಆಟ ಮಾಡುತ್ತೆ ಅಂತ. ಆದರೂ ಪಾಪ ತಮ್ಮನ ಮುಖ ನೋಡ್ಬಿಟ್ಟು ಅದಕ್ಕೆ ತಡ್ಕೊಳಕ್ಕಾಗ್ತಾಯಿಲ್ಲ ಅಳುನ. ಕೊಡ್ಲೇಬೇಕು ಮಗಳೇ ಕೂದಲನ್ನ. ಪಾಪ ನನ್ನ ಮಗಳು ಅಳೋದು ನೋಡ್ಬಿಟ್ಟು ನನಗೂ ಅಳು ಬಂದ್ಬಿಡ್ತು. ತುಂಬಾ ಬೇಜಾರಾಯಿತು. ಅಂದರೆ ಅವಳು ಅಳೋದು ನೋಡ್ಬಿಟ್ಟು ಯಾಕೆ ಅಳ್ತಾಯಿದ್ದೆ, ಅದೇನಾದರೂ ಯೋಚನೆ ಮಾಡ್ಕೊಂಡು ಅಳ್ತಿರುತ್ತಲ್ವ. ಪಾಪ ನನ್ನ ತಮ್ಮ ಹೆಂಗಿದೆ, ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅದಕ್ಕೂ ಹೊಟ್ಟೆ ಉರಿದಿರುತ್ತೆ ಅದ್ರ ತಮ್ಮನ ನೋಡ್ಬಿಟ್ಟು. ಪಾಪ ಹಣ್ಣು ತಿಂತಾ ಕೂತಿತ್ತು ಖುಷಿಯಾಗಿ. ನಾಳೆ ಬೇರೆ ಮತ್ತೆ ಕಿವಿ ಚುಚ್ಚಿಸ್ಬೇಕು. ಮತ್ತು ಅದನ್ನು ನೋಡ್ಬಿಟ್ಟು ಯಾವ ಥರ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ನನ್ನ ಮಗಳು. ನನ್ನ ಮಗನೇ ನಗ್ತಾನೆ ಮುಡಿ ಕೊಟ್ಬಿಟ್ಟು ಬಂತು. ಪಾಪ ಅವ್ರ ಅಕ್ಕಂಗೆ ಅಳು. ಇನ್ನು ನಾಳೆ ಯಾವ ಥರ ಗಲಾಟೆ ಮಾಡ್ತಾನೋ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗನಿಗೆ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು. ಅಂದರೆ ಪಪ್ಪ ಮನೇಲಿ ಚುಚ್ಚಿಸ್ಬೇಕಲ್ಲ, ಹಾಗಾಗಿ ಪಪ್ಪನೇ ಅವರೇ ಚುಚ್ಚಿಸ್ತಾ ಇರೋದು. ಅಂದರೆ ಅವ್ರು ಇವತ್ತೇನು ಬರ್ತಾಯಿಲ್ಲ, ಅವ್ರಿಗೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ನನ್ನ ಮಗ ಹೋಗ್ತಾ ಇದ್ದೀವಿ. ನನ್ನ ಮಗ ಏನು ಖುಷಿಲಿದೆ ನೋಡಿ. ಪಾಪ ಅದಕ್ಕೆ ಏನೂ ಗೊತ್ತಿಲ್ಲ. ಅಲ್ಲ ಮಗನ ಎಲ್ಲಿ ಹೋಗ್ತದೆ ಮಗನೇ ನಾವು ಇನ್ನು ಕಿವಿ ಚುಚ್ಚೋಕ್ಕೆ ರಚ್ಕುಮಾರ. ಹೇಗೆ ಕಾಣಿಸ್ತಿದ್ದೇನೆ ಬೋಳ ಮಾಡಿಸಿದ್ಮೇಲೆ. ತುಂಬ ಜನ ವಿಡಿಯೋದಲ್ಲಿ ನೋಡಿ ಕೆಲವ್ರು ಸಿಕ್ಕಿದ್ರು. ಓ ಪಾಪ ವಿಡಿಯೋದಲ್ಲಿ ಏನು ಗುಂಡುಗಿದ್ದಾನೆ, ಸಣ್ಣಕ್ಕಿದ್ದಾನೆ ನೇರವಾಗಿ ನೋಡಿದಾಗ ಅಂತ ಹೇಳ್ತಿದ್ದಾರೆ. ಅವ್ರದ್ದು ಒಂದು ಸಣ್ಣ ಇದ್ದಾನೆ. ಬಟ್ ನನ್ನ ಮಗಳು ಹಾಗೇನೆ ಸಣ್ಣ ಇದ್ಲ, ಆಮೇಲೆ ದಪ್ಪ ಆದ್ಲು. ಸೊ ಇವನು ಹಾಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಗಳಿಗೂ ಕಿವಿ ಚುಚ್ತಿರೋದು ಬೇಜಾರಾಗ್ತಿದೆಯಾ ರೀ? ಕಿವಿ ಚುಚ್ಚೋದು ಬೇಜಾರಲ್ಲ, ನೋವು ಆ ಟೈಮ್ ಸ್ವಲ್ಪ ಒಂದು ಸೆಕೆಂಡ್ ಬೇಜಾರಾಗುತ್ತೆ ಕಿರ್ಚಾಡುವಾಗ. ಏನೂ ಗೊತ್ತಿಲ್ಲ, ತಾರ್ಕಂದಿದ್ದೆ ಮಗ. ಹಾಸನ ಹೋಗ್ತಾ ಇದ್ದೀವಿ, ಹಾಸನ ಚುಚ್ಚೋದು. ನಾನಿವತ್ತು ವಾಸವಿ ಜ್ಯುವೆಲರಿ ಶಾಪ್ಗೆ ಬಂದಿದ್ದೀನಿ. ನನ್ನ ಮಗನಿಗೆ ಕಿವಿ ಚೂಸೋಣ ಅಂತ ಹೇಳಿಬಿಟ್ಟು. ನನ್ನ ಮಗನಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಮೊದಲೇ ಐನರ್ ಹತ್ರ ಪುರೋಹಿತರ ಹತ್ರ ತಿಳ್ಕೊಂಡು ಆ ಥರದ್ದು ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಇಲ್ಲಿ ಓಲೆಗಳನ್ನ ನೋಡ್ತಿದ್ದೀನಿ. ಅಂದರೆ ನಮಗೆ ಟೈಮ್ ಇಲ್ಲ, ನಾವು ಸ್ವಲ್ಪ ಲೇಟಾಗಿ ಬಂದಿದ್ವಲ್ಲ. ಸೊ ಇಷ್ಟರೊಳಗೆ ಒಂದು ಟೈಮ್ ಕೊಟ್ಟಿದ್ರು, ಇದರೊಳಗೆ ಚುಚ್ಚಿಸ್ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಒಂದು ಓಲೆ ಸೆಲೆಕ್ಟ್ ಮಾಡಿ ನಾವು ತಗೊಳ್ಳೋದ್ರೊಳಗೆ ಟೈಮ್ ಆಯಿತು. ಇನ್ನು ಒಂದು 10 ಮಿನಿಟ್ಸ್ ಉಳಿದು ಬಿಡುತ್ತೆ ಅಷ್ಟೇ. ಅಷ್ಟರಲ್ಲಿ ಚುಚ್ಕೊಡ್ತೀರ ಅನ್ನೋದಕ್ಕೆ ಓಕೆ ಚುಚ್ಕೊಡ್ತೀನಿ ಅಂತ. ಇನ್ನೂ ಟೈಮ್ ಇದೆಯಲ್ಲ ಅಂದರೆ ನಂಗೆ ಆಗಲೇ ಸಮಾಧಾನ ಆಯಿತು. ಇನ್ನೊಂದಂದರೆ ನಾವು ಓಲೆ ತಗೊಂಡ್ರು ಬಿಲ್ ಮಾಡ್ಸೋಕ್ಕೂ ಟೈಮ್ ಇರಲಿಲ್ಲ. ನಾವು ಓಲೆ ಚುಚ್ಚಾದ್ಮೇಲೆ ಬಿಲ್ ಪೇ ಮಾಡಿದ್ದು. ತುಂಬ ನೀಟಾಗಿ ಓಲೆ ಚುಚ್ಕೊಟ್ರು. ಅಂದರೆ ಒಂದೇ ಸರಿಗೆ ಏನೂ ಮಾರ್ಕ್ ಮಾಡ್ದಲ್ಲೇ ಕ್ಲೀನಾಗಿ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದ್ಸರಿ ಗುರ್ತು ಮಾಡ್ಕೊಳ್ಳಿ ಸರ್. ಏನು ಆಗಿಲ್ಲ ಅಪ್ಪಾಜಿ, ಏನು ಆಗಿಲ್ಲ ಕಣ. ಅಪ್ಪಾಜಿ ಕಿವಿ ಚುಚ್ಕೊಡೋರು ಕೂಡ ಅಷ್ಟೇ ತಾಳ್ಮೆಯಾಗಿ ಫ್ರೀಯಾಗಿ ನೆಮ್ಮದಿಲಿರಬೇಕು. ಯಾಕಂದರೆ ನಾವು ಮಾಡೋ ಅವಸರಕ್ಕೆ ಒಂದೊಂದು ಸರಿ ಬೇಗ ಚುಚ್ಕೊಡಿ ನಮ್ಮ ಟೈಮಿಂಗ್ಸಿಗೆ ಅಂತ ಹೇಳಿದಾಗ ಅವ್ರು ಗಾಬರಿ ಮಾಡೋದು, ನಮಗೆ ಜೋರು ಮಾಡೋದು, ಎದ್ವ ಚುಚ್ಚೋದು ಹಾಗೆಲ್ಲ ಮಾಡಿದ್ರೆ ಭಯ ಆಗುತ್ತೆ. ಇವರು ಮಾತ್ರ ತುಂಬ ನೀಟಾಗಿ ಮಾಡಿಕೊಟ್ರು, ಖುಷಿ ಆಯಿತು. ಅಂದರೆ ಫಸ್ಟ್ ರೂಪದಲ್ಲಿದ್ದರು, ಈಗ ವಾಸವಿಗೆ ಬಂದಿದ್ದಾರೆ. ನನ್ನ ಮಗ ನೋಡಿ ಚುಚ್ಚಿ ಒಂದು 5 ನಿಮಿಷ ಅಷ್ಟೇ, 2 ನಿಮಿಷ 2 ಕಿವಿ ಚುಚ್ಚೋದ್ರೊಳಗೆ ಸಮಾಧಾನ ಆಗಿಬಿಟ್ಟ.
ನನಗೆ ಈ ಓಲೆ ತುಂಬಾ ಇಷ್ಟ ಆಯಿತು. ಇದು ಹಿಂದ್ಗಡೆ ತಿರುಪಿಲ್ಲ, ಅದು ನುಲ್ಸಿರ ಅಂಥದ್ದು. ಅಂದರೆ ಇವನು ಅವನಿಗೆ ಯಾವಾಗ ಒಂದು ದೊಡ್ಡವನಾಗಿ ನಂಗೆ ಓಲೆ ಬೇಡ ಅಂತ ತೆಗಿತಾನೆ ಅಲ್ಲಿವರೆಗೂ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನ ಹೆಸರು ಬಳಕೆ ಯಾವ್ದಾಗಿ ಬರುತ್ತೆ ಅದನ್ನು ಚೂಸಿದ್ದೀನಿ ನಾನು. ಕೆಲವರು ಕೇಳ್ತಿದ್ರಿ ಪಾಪಗೆ ಹೆಸರಿಟ್ಟಿಲ್ವಾ ಅಂತ ಹೇಳ್ಬಿಟ್ಟು. ಅವನಿಗೆಲ್ಲ ದೊಡ್ಡ ಅಕ್ಷರದಿಂದ ಬಂದಿದೆ, ಕ ಧ ತ ಝ ಇಂಥದ್ದು. ಸೊ ಹಾಗಾಗಿ ನಾನು ತತಸ್ತು ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ನೇಮ್ ಹೇಗಿದೆ ಅಂತ ತಿಳಿಸಿ. ಹಾಗೆ ನಾವು ಹೋಗಿದ್ದ ದಿನ ಗೋಲ್ಡ್ ರೇಟು 7,150 ರೂಪಾಯಿ ಇತ್ತು. ನನ್ನ ಮಗನಿಗೆ ಓಲೆಗೆ 11,300 ರೂಪಾಯಿ ಆಯಿತು. ತುಂಬಾ ಚೆನ್ನಾಗಿದೆ. ಗೋಲ್ಡ್ ತಗೋಬೇಕು ಅಂತ ಅಂದ್ಕೊಂಡವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳಿ ತಿಳಿಸ್ದೆ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಪಪ್ಪನೂ ಕೂಡ ನೋಡ್ತಾ ಇದ್ದಾರೆ, ನೋಡಿ ಓಲೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಅವರು ಫೋನಲ್ಲಿ ಬ್ಯುಸಿ ಇದ್ರು. ಅಂದರೆ ಆಗಷ್ಟೇ ಪಪ್ಪನೂ ಕೂಡ ಹಾಸನಿಂದ ಬಂದು ಈಗ ಒಳಗೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಏನೋ ಕೆಲಸ ಇತ್ತು ಅಂತ ಬಂದಿದ್ರು, ಅವ್ರು ಬ್ಯುಸಿಲಿ ಅವರಿದ್ರು. ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಬನ್ನಿ, ನಿಮ್ಮ ಕೆಲಸ ನೀವು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಬಂದು ಅಮ್ಮನೂ ಕೂಡ ನೋಡಿ ಚೆನ್ನಾಗಿದೆ ಅಂತ ಹೇಳಿದರು. ನನ್ನ ಮಗಳು ಅವಳಿಗೂ ಖುಷಿ ಒಂಥರ, ಅಂದರೆ ಬೋಳ ಮಾಡಿಸಿದಾಗ ಜೋರಾಗಿ ಅಳ್ತಾ ಇದ್ಲು. ಇದನ್ನು ನೋಡಿ ಬೇಜಾರು ಮಾಡ್ಕೊಳ್ಳುತ್ತೇನೋ ಅಂದ್ಕೊಂಡೆ, ಇಲ್ಲ ಅದು ಖುಷಿ ಪಡ್ತು ಪಾಪ ನನ್ನ ಮಗಳು. ನೋಡಿ ಈ ಸರಿ ಇಂಡೆಕ್ಸ್ ವ್ಯಾಲಿಯಿಂದ ಈ 3 ಐಟಮ್ಸ್ ತರಿಸಿದ್ದೀನಿ, ಕಬ್ಬಿಣದ್ದು ಈ 3 ಕೂಡ. ಇದು ಪ್ಯಾನ್ ಲಾಸ್ಟ್ ಟೈಮ್ ತರಿಸಿದ್ದೆ, ಈ ಸರಿ ವಿತ್ ಲಿಡ್ ಕೂಡ ಬಂದಿದೆ, ನಂಗೆ ಇಷ್ಟ ಆಯಿತು ಹಾಗಾಗಿ ತರಿಸಿದ್ದೆ. ಹಾಗೆ ಇದು ನೋಡಿ, ಇದು ಆ್ಯಕ್ಚುಲಿ ಫ್ರೈ ಪ್ಯಾನ್ ಅಂತ ಹೇಳ್ಬಿಡಿ, ಇದು ಕಬ್ಬಿಣದ್ದು ವಿತ್ ಲಿಡ್ ಜೊತೆ ಬಂದಿದೆ. ಹಾಗೆ ಇದು ದೋಸೆ ಹಂಚಿದು. ಹಾಗೆ ಇದು ನೋಡಿ, ಇದು ನನಗೆ ತುಂಬಾ ಇಷ್ಟ ಆಗಿದೆ. ಇದು 2 in 1 ಗ್ರಿಲ್ ತವಾ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಕಡೆ ನಾವು ಬ್ರೆಡ್ ಟೋಸ್ಟ್ ಕೂಡ ಮಾಡ್ಬೋದು, ಮತ್ತೆ ಈಚೆ ದೋಸೆ ಕೂಡ ಮಾಡ್ಬೋದು. ಆಲ್ರೆಡಿ ಇದು ಯೂಸ್ ಮಾಡಿದ್ದೀನಿ, ಹಾಗಾಗಿ ನಾನು ಎಣ್ಣೆ ಸವರಿ ಇಟ್ಟಿದ್ದೀನಿ. ನೀವು ಸೈಡಲ್ಲಿ ಬೇಕಾದ್ರೆ ವಿಡಿಯೋ ನೋಡ್ಬೋದು. ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ನ ಫ್ರೈ ಮಾಡಿಕೊಟ್ಟಿದ್ದು. ಇದೆಲ್ಲ ಕೂಡ 100% ನಾನ್ ಟಾಕ್ಸಿಕ್ ಆಗಿರುತ್ತೆ. ಹಾಗೆ ಇದರಲ್ಲಿ ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಇದರಲ್ಲಿ ನ್ಯಾಚುರಲ್ ಆಗಿ ನಾನ್ ಸ್ಟಿಕ್ ಇರುತ್ತೆ. ಆಕ್ಚುಲಿ ನನಗೆ ಇಂಡೆಕ್ಸ್ ವ್ಯಾಲಿದು ಎಲ್ಲ ಪಾತ್ರೆಗಳು ತುಂಬಾನೇ ಇಷ್ಟ ಆಗಿದೆ. ಒಳ್ಳೊಳ್ಳೆ ಆಫರ್ ಕೂಡ ಬಿಟ್ಟಿರ್ತಾರೆ. ನಿಮಗೆ ಏನಾದರೂ ಈ ಪಾತ್ರೆಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದು ಅಲ್ಲದೆ ಏನು ಡಿಸ್ಕೌಂಟ್ ಇರುತ್ತೆ, ಏನೇನು ಆಫರ್ ಇರುತ್ತೆ ಅದ್ರ ಮೇಲೂ ಕೂಡ ಈ ಸೈಡಲ್ಲಿ ಕಾಣ್ತಿರೋ ಪೂಜಾ 12 ಅನ್ನೋ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಅದ್ರ ಮೇಲೂ ಕೂಡ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಹಾಗೆ ಅದು ಮುಗಿಸ್ಕೊಂಡು ಹಾಗೆ ಸಂಜೆ ಆಗಿತ್ತಲ್ಲ, ಒಂದು ರೌಂಡ್ ತೋಟದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ತೋಟದ ಹತ್ರ ಬಂದಿದ್ದೀವಿ. ಈ ವೆದರು ಈ ಟೈಮು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಆ್ಯಕ್ಚುಲಿ ಈ ಜಾಗ. ನಮ್ಮ ಮನೆಯವರು ಯಾವಾಗಲೂ ಬಂದಾಗೆಲ್ಲ ಇಲ್ಲಿ ಬರ್ತಾನೆ ಇರ್ತಾರೆ. ನಮ್ಮ ಮನೆಯವ್ರಿಗೆ ಈ ಜಾಗ ಅಂತ ತುಂಬಾ ಇಷ್ಟ. ಅಮ್ಮ ಕರ್ಕೊಂಡೆಲ್ಲ ಬರ್ತಾ ಇರ್ತಾರೆ. ಹಾಗೆ ನೋಡಿ ನಮ್ಮ ರಂಗನಾಥ ಸ್ವಾಮಿ ಬೆಟ್ಟ ಹೇಗೆ ಕಾಣಿಸ್ತಿದೆ ಅಂತ ಇಲ್ಲಿಗೆ. ನಾನು ಹೋಗಿ ಹತ್ರ 1-1.5 ವರ್ಷ ಆಗಿದೆ. ನೆಕ್ಸ್ಟ್ ಹೋಗ್ಬಿಟ್ಟು ಬರಬೇಕು ಫ್ರೀ ಆಗಿದ್ದಾಗ. ಇಲ್ಲಿ ನಮ್ಮ ಚುಪ್ಪಿಗಿಂತೂ ಮಕ್ಳಿಗಿಂತೂ ಸಿಕ್ಕಾಬಟ್ಟೆ ಖುಷಿ ಐತಿ. ಯಾರೋ ಆಡೋ ದನ ಮೇಯಿಸ್ತಾ ಇದ್ರು, ಆಡು ಹೊಡ್ಕೊ ಬಂದಿದ್ರು, ಏನು ಇಡೀ ಆಟ ಆಡ್ತಿದ್ರು ಅದ್ರ ಜೊತೆ. ಎಷ್ಟು ರಿಲ್ಯಾಕ್ಸೇಷನ್ ಇದೆ ಅಂದ್ರೆ ಇದು. ಸನ್ಸೆಟ್ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇಲ್ಲಿಂದ ನಿಂತ್ಕೊಂಡು ನೋಡಿದರೆ. ಮಳೆಗಾಲದಲ್ಲೆಲ್ಲ ಇಲ್ಲೆಲ್ಲ ಬರೋಕ್ಕಾಗಲ್ಲ, ಜಾರು ಬಿಡುತ್ತೆ, ತುಂಬ ಕೇರ್ಫುಲ್ ಆಗಿರಬೇಕು. ಸನ್ರೈಸ್ ಸನ್ಸೆಟ್ ಇಲ್ಲಿ ನೋಡಕ್ಕೆ ಇದಕ್ಕೆ ಹೇಳದೆ ಚಿಪ್ಪಿ ಸಮಾಸ ದೋಷ ಅಂತ. ಸುಮಿತ್ ಈಚೆ ಬಾಪ, ನಮಗೆ ಎದುರಿಸೋದೇನಕ್ಕೆ ನೀನು? ಸುಮಿತ್ ಈಚೆ ಬಾ ಮಗನೆ, ನೀನು ಅವ್ನ ಕೈ ಹಿಡ್ಕೊಂಡು ಮಾಡ್ತಿರಲ್ಲ. ಮಾಡಿದ್ರ ಅದಕ್ಕೆ ನಿಲ್ಸಿದ್ರು ಇವರು. ನಮ್ಮ ಪಾಪ ಇದಕ್ಕೆ ಜಮೀನಿಗೆ ತೊಂದರೆ ಆಗುತ್ತೆ ಅಂತ. ಚಿಪ್ಪಿ ಬೇಡ, ನನಗೆ ಮೈ ಕೈ ನಡುಗ್ ಬರುತ್ತೆ. ಸುಮಿತ್ ಬಿದ್ರೆ ತಲೆಗೆಲ್ಲ ಹೊಡೆಯುತ್ತಪ್ಪ. ಅಮ್ಮ ಇವನ್ನ ಕಳಿಸ್ಬಿಡಿ ಕಣಮ್ಮ ಸುಮಿತ್ನೇನ. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಹತ್ತುವಾಗ ಇಳಿವಾಗ. ಆಚೆ ಜೀಪಿಂದ ಕೂಡ ಬರ್ಬೋದು. ಈಚೆ ನಾವು ನೋಡೋಣ ಅಂತ ಈ ಸರಿ ವಾಕಲ್ಲಿ ಬಂದಿದ್ದು. ಓಕೆ, ಸದ್ಯಕ್ಕೆ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.